ಲವ್ ಜಿಹಾದ್ ಮುಸ್ಲಿಂ ಯುವಕನ ವಿರುದ್ಧ ರೊಚ್ಚಿಗೆದ್ದ ಹಿಂದೂಪುರ ಕಾರ್ಯಕರ್ತರು. ಲವ್ ಜಿಹಾದ್ ಆರೋಪದ ಹಿನ್ನೆಲೆಯಲ್ಲಿ ಹಿಂದೂಪುರ ಸಂಘಟನೆಯ ಕಾರ್ಯಕರ್ತರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ಹಿಂದೂಪುರ ಸಾಮಾಜಿಕ ಕಾರ್ಯಕರ್ತ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸಮೀರ್ ಮುಲ್ಲಾ ಎಂಬ ಮುಸ್ಲಿಂ ಯುವಕನ ಸಂಬಂಧಿಕರು ಹುಡುಗಿಯ ಮನೆಗೆ ತೆರಳಿ ಧಮಕಿ ಹಾಕಿದ್ದಾರೆ. ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಜಿಮ್ಗಳಲ್ಲಿ ಲವ್ ಜಿಹಾದ್ ಹೆಚ್ಚಾಗ್ತಾ ಇದೆ. ಮುಸ್ಲಿಂ ಯುವಕರ ಜಿಮ್ಗಳಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಮಹಿಳಾ ಟ್ರೈನರ್ಗಳೇ ಇಲ್ಲ. ಇಲ್ಲಿ ಇಬ್ರು ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಸಮೀರ್ ಮುಲ್ಲಾನನ್ನ ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಈ ಕೂಡಲೇ ಸಮೀರ್ ಮುಲ್ಲಾಗೆ ತಕ್ಕ ಶಿಕ್ಷೆ ಆಗಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ. ಇವತ್ತು ಬೆಳಿಗ್ಗೆ ಒಬ್ಬ ವಿಜಯನಗರದ ಮತಾಂಧ ಸಮೀರ್ ಮುಲ್ಲಾ ಅಂತೇಳಿ ಅವ ಒಂದು ಹುಬ್ಬಳ್ಳಿ ಒಳಗೆ ಒಂದು 5-6 ಜನ ಹಿಂದೂ ಹುಡುಗಿಯರ ಕೂಟ ಸಂಬಂಧ ಇಟ್ಕೊಂಡಾನ. ಅಂದ್ರೆ ಲವ್ ಜಿಹಾದ್ ಬಲೆ ಬೀಳ್ಸಾನ ಅವ್ರನ್ನ. ಅವರೆಲ್ಲ ಪ್ರೈವೇಟ್ ಫೋಟೋಸು ಮತ್ತು ವಿಡಿಯೋಸ್ ಇಟ್ಕೊಂಡು ಅವ್ರನ್ನೆಲ್ಲ ಬ್ಲ್ಯಾಕ್ಮೇಲ್ ಮಾಡ್ತಿದ್ದ. ಮತ್ತು ಹೊಳ್ಳಿ ನಿನ್ನೆ ಅವ ಒಂದು ಸಾವಜಿ ಸಮಾಜಕ್ಕೆ ಬೇದ ಒಂದು ಮೆಸೇಜ್ ಹಾಕಿದ್ದ. ಅದರ ಸಂಬಂಧ ಇವತ್ತು ಸಮಾಜದ ಹುಡುಗರು ಮತ್ತು ಎಲ್ಲ ಸಂಘಟನೆ ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಅವ್ನು ಕರ್ಕೊಂಬಂದು ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಯಾಂಡ್ ಓವರ್ ಮಾಡಿಂದ ಅದೇನಾಯ್ತಂದ್ರೆ ಅವನ ಕಡೆಯದವರು ಸಮೀರ್ ಮುಲ್ಲಾನ ಅಣ್ಣತಮ್ಮರು ಮತ್ತು ಅವ್ರ ಅಕ್ಕಂಗಿಯರು ಎಲ್ಲರೂ ಬಂದು ಆ ಹುಡುಗಿ ಮನೆಗೆ ಬಂದು ಆ ಹುಡುಗಿ ಮನೆಗೆ ದಮ್ ಕೊಟ್ಟಾರ. ನಿನ್ನ ಪೀಸ್ ಮಾಡ್ತೀವಿ, ಹೊಳ್ಳಿ ನಿಮ್ಮ ಮನೆ ಪೆಟ್ರೋಲ್ ಹಾಕಿ ಸುಡ್ತೀವಿ, ನೀವು ನಮ್ಮ ಸಮೀರ್ನ ಎಲ್ಲಿಟ್ರಿ ಅಂತೆಲ್ಲ ಕೇಳ್ಯಾರ ಅವರು. ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಅವ್ರ ಮನೆಗೆ ಬ್ಯಾಟ್ ತೊಗೊಂಡು ಒದ್ದು ಕದ ಮುರಿದು ಎಲ್ಲ ಭಾಳ ದಾಂಧಲೆ ಮಾಡ್ಯಾರ ಅಲ್ಲಿ. ಅದಕ್ಕೆ ನಾವು ಇವತ್ತೀಗ ಹಳೆ ಹುಬ್ಬಳ್ಳಿ ಸ್ಟೇಷನ್ನಾಗ ಕಂಪ್ಲೇಂಟ್ ಮಾಡ್ಯಾರ. ಅವ್ರ ಮನೆಯವರೆಲ್ಲ ಬಂದಾರ, ಅವರೆಲ್ಲ ಕಂಪ್ಲೇಂಟ್ ಮಾಡ್ಯಾರ. ಎರಡನೇದ್ದು ಇದು ಜಿಮ್ನಾಗ ಆಗಾಕೊಂತವೆಲ್ಲ ಇವು. ಹುಬ್ಬಳ್ಳಿ ಒಳಗೆ ಮೊನ್ನೆ ಧಾರವಾಡದಾಗ ಒಂದು ಕೇಸ್ ಆಯ್ತು, ಮೊನ್ನೆ ಹುಬ್ಬಳ್ಳಿ ಒಳಗೆ ಒಂದು ಕೇಸ್ ಆಯಿತು. ಜಿಮ್ನೊಳಗೆ ಎಲ್ಲ ಜಿಮ್ನೊಳಗೆ ತಾಯಂದ್ರು ಹೋಗಾರ, ಅಂದ್ರೆ ಹೆಣ್ಮಕ್ಳು ಹೋಗಾರ. ಅಲ್ಲಿ ಮಹಿಳಾ ಟ್ರೈನರ್ ಇಲ್ಲ, ಅಲ್ಲಿ ಪುರುಷ ಟ್ರೈನರ್ ಇರ್ತಾರೆ. ಅವ್ರಿಗೆ ಸಪ್ರೇಟಾಗಿ ಜಾಗ ಇಲ್ಲ, ಎಲ್ಲ ಮಿಕ್ಸಪ್ ಮಾಡಾಕೊಂತಾರೆ. ಅದಕ್ಕೆ ನಾವು ಈಗ ಕಮಿಷನರ್ ಕೂಟ ಒಂದು ಆಗ್ರಹ ಮಾಡೀವಿ. ಎಲ್ಲ ಜಿಮ್ಗಳಲ್ಲಿ ಯಾರು ಮಹಿಳೆಯರು ಹೋಗಾರ ಅಲ್ಲಿ ಕಂಪಲ್ಸರಿ ಮಹಿಳಾ ಟ್ರೈನರ್ ಇರ್ಬೇಕು ಮತ್ತು ಅವ್ರಿಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿಕಂದ್ರೆ ಆ ಜಿಮ್ಗಳನ್ನ ಬಂದ್ ಮಾಡಿಸ್ಬೇಕು ಅಂತೇಳಿ ನಾವು ಭಾಳ ಪರ್ಟಿಕ್ಯುಲರಾಗಿ ಹೇಳೇವಿ ಅವ್ರಿಗೆ. ಅವ್ರು ಮಾಡಲಿಲ್ಲ ಅಂದರೆ ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಈಗ ಇನ್ನೊಂದು 2-3 ದಿವಸದೊಳಗೆ ಒಂದು ಉಗ್ರವಾದ ಹೋರಾಟ ತೊಗೊತೀವಿ. ಯುವತಿ ಮೇಲೆ ಹಲ್ಲೆ ಮಾಡಿದ್ದೆ ಯಾವಾಗ? ಯುವತಿ ಮೇಲೆ ಅಲ್ಲ, ಯುವತಿಯರ ಮನೆ ಮೇಲೆ ಹಲ್ಲೆ ಮಾಡ್ಯಾರ. ಇವತ್ತು ಬಂದವರು ಬೆಳಿಗ್ಗೆ ಮಾಡ್ಯಾರ. ಅವ್ರ ಮನೆಗೆ ಹೋಗಿ ಅವ್ರು ನಾವು ಪೆಟ್ರೋಲ್ ಹಾಕಿ ಸುಡ್ತೀವಿ, ನಿಮ್ಮನ್ನ ಏನು ನೀನು ಇದು ಮಾಡಿದ್ಲಿಕ್ಕೆ ನಿನ್ನ ಫೋಟೋ ಎಲ್ಲ ಲೀಕ್ ಮಾಡ್ತೀವಿ, ಫೋಟೋಸು ವಿಡಿಯೋಸ್ ಎಲ್ಲ ಅದಾವೆ, ನೀನು ಪ್ರೈವೇಟ್ ಫೋಟೋಸ್ ವಿಡಿಯೋಸು ಅವ್ನು ಲೀಕ್ ಮಾಡ್ತೀವಿ, ನೀನು ಸುಸೈಡ್ ಮಾಡ್ಕೊಂಡು ಸಾಯ್ಬೇಕಂತ ಹಿಂಗೆ ಹೇಳ್ಯಾರ. ಯುವಕನಿಗೆ ಹೇಗೆ ಪರಿಚಯ ಅನ್ನೋದೇನಾದ್ರು ವಿಷಯ? ಅವರೆಲ್ಲ ಪರಿಚಯ ಮೊದಲಕ್ಕೆ ಒಂದು ಹುಡುಗರು ಪರಿಚಯ ಮಾಡ್ಕೊಂಡ್ರು. ಜಿಮ್ಮಿಗೆ ಹೋಗ್ಬೇಕಂದ್ರೆ ಈಕಿ ಜಿಮ್ ಬೇರೆ, ಆಕಿ ಜಿಮ್ ಬೇರೆ. ಇವ ಜಿಮ್ ಟ್ರೈನರ್ ಅದ ಮತ್ತು ಜಿಮ್ ನಡೆಸ್ತಾರೆ ಇವರು. ಯಾವ ಜಿಮ್ ಸರ್ ಈ ಹೋಗ್ಕೊಂಡು? ಆಕೆ ಹುಡುಗಿ ಹೋಗೋದು ಮಸಲ್ ಫ್ಯಾಕ್ಟ್ರಿಗೆ ಹೋಗ್ಕಳ. ಇನ್ನೊಂದು ಯಾವುದೋ ಒಂದು ಜಿಮ್ಮಿನ ಹೆಸರು ಐತ್ರಿ, ಒಂದು ಜಿಮ್ ಐತಿ. ಈಗೇನು ಆಗ್ರಹ ಮಾಡ್ತಾರೆ ಸರ್ ಪೊಲೀಸ್ ಕಮಿಷನರ್? ಈಗ ನಾವು ಹೇಳೀವಿ, ಈ ಮೊನ್ನೆ ನಾವು ಹೇಳಿದಾಗ ಅನೇಕರ ಒಂದು ಲವ್ ಜಿಹಾದ್ ಪ್ರಕರಣ ಆದಾಗ ಅವ್ರು ಹೇಳಿದ್ರೆ ಇದೇ ಕೊನೆ ಆಕೈತಿ, ಇನ್ನು ಮುಂದೆ ಯಾವುದೇ ಲವ್ ಜಿಹಾದ್ ಪ್ರಕರಣ ಆಗಲ್ಲ ನಾವು ನೋಡ್ಕೊತೀವಿ. ಅವರು DCP ಅವ್ರು ಬಂದು ನಮ್ಗೆ ಹೇಳಿದ್ರು ಅವತ್ತು, ಇನ್ನು ಮುಂದೆ ನಾವು ಅವ್ರನ್ನ ಕರೆದು ಅಂಜುಮನವ್ರು ಕರೆದು ಮಾತಾಡ್ತೀವಿ ಅಂತೇಳಿ ನಾವು ಇವತ್ತು ಆಗ್ರಹ ಮಾಡೀವಿ. ಅಕಸ್ಮಾತ್ ಇನ್ನು ಮುಂದೆ ಇದೇ ತರಪ ಹಾಕೊಂತ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅವ್ರನ್ನ ಏನು ಇವತ್ತಿನ ನಾವು ಮಾಡೇವಿ, ಮನೆಗೆ ಹೋಗಿ ತೊಗೊಂಬಂದು ಅವ್ನಿಗೇನು ಪೊಲಿಟಿಷನ್ಗೆ ಒಪ್ಪೀವಿ. ಈ ಕೆಲಸ ನಿರಂತರವಾಗಿ ನಡೆದಿದ್ದೀವಿ. ನಿಮ್ಮ ಹೆಸರು? ರಘು ಯಲ್ಲಕ್ನವ್ರು, ಸಾಮಾಜಿಕ ಕಾರ್ಯಕರ್ತ.